ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಲಿಪುರ ಟು ಇರಾನ್ ಅವಿನಾಭಾವ ಸಂಬಂಧ ಇದೆ. ಹೌದು, ಇರಾನ್ ನಾಯಕ ಖಮೇನಿ ಅಗಲಿಕೆಗೆ ಇಡೀ ಗ್ರಾಮವೇ ಸ್ತಬ್ಧವಾಗಿದೆ. ಖಮೇನಿ ಸಾವಿಗೆ ಮರುಗಿದ್ದಾರೆ ಚಿಕ್ಕಬಳ್ಳಾಪುರದ ಅಲಿಪುರದ ಜನರು. ಹೌದು, ಅಲಿಪುರ ಟು ಇರಾನ್ಗೆ ಒಂದು ರೀತಿಯ ಅವಿನಾಭಾವ ಸಂಬಂಧ. ಇರಾನ್ ನಾಯಕ ಖಮೇನಿ ಅಗಲಿಕೆಗೆ ಇಡೀ ಗ್ರಾಮವೇ ಸ್ತಬ್ಧವಾಗಿ ಹೋಗಿದೆ. ಖಮೇನಿ ಸಾವಿಗೆ ಮರುಗಿದೆ ಚಿಕ್ಕಬಳ್ಳಾಪುರದ ಅಲಿಪುರ ಜನತೆ. ಅಲಿ ಖಮೇನಿ ಹೆಸರಿನ ಆಸ್ಪತ್ರೆಗೆ ಬೀಗವನ್ನು ಕೂಡ ಹಾಕಲಾಗಿದೆ. ಹಾಗೆ ಮೌನಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದ ಅಲಿಪುರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ನಡೆಯುತ್ತೆ. ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ಅಂಗಡಿ ಹಾಗೂ ಮುಂಗಟ್ಟುಗಳು ಬಂದ್ ಆಗಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಗ್ರಾಮ ಇದು. ಈ ಒಂದು ಗ್ರಾಮಕ್ಕೂ ಹಾಗೂ ಖಮೇನಿಗೂ ಒಂದು ನಂಟಿದೆ. ಹೀಗಾಗಿ ಯಾವಾಗ ಖಮೇನಿ ಸತ್ತು ಹೋದ್ರು, ಹತ್ಯೆಯಾದ್ರು ಎನ್ನುವಂಥ ವಿಷಯ ಗೊತ್ತಾಗುತ್ತೆ, ಇಡೀ ಗ್ರಾಮವೇ ಸ್ತಬ್ಧವಾಗಿ ಹೋಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಮೆರವಣಿಗೆಯನ್ನು ಸಾಕ್ತಾ ಇದ್ದಾರೆ ಅಂತ. ಅಲಿ ಖಮೇನಿ ಹೆಸರಿನ ಆಸ್ಪತ್ರೆಗೂ ಕೂಡ ಬೀಗ ಬಿದ್ದಿದೆ. ಮೌನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ರಾಜ್ಯದ ಅಲಿಪುರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ನಡೆಯುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಗ್ರಾಮ ಇದು. ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿದೆ. ನಮ್ಮದೇ ರಾಜ್ಯದ ಅಲಿಪುರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ನಡೀತಾ ಇದೆ. ಖಮೇನಿ ಸಮುದಾಯದವರೇ ಈ ಒಂದು ಅಲಿಪುರ ಗ್ರಾಮದಲ್ಲಿ ಹೆಚ್ಚಾಗಿದ್ದಾರೆ. ಗ್ರಾಮದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಶೋಕಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನೀವು ಕೂಡ ಅದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆ ಯಾವಾಗ ಈ ಒಂದು ವಿಷಯ ಗೊತ್ತಾಗುತ್ತೆ, ಮೊದಲಿಗೆ ಇರಾನ್ ಇಲ್ಲ ಖಮೇನಿ ತೀರ್ಕೊಂಡಿಲ್ಲ, ಅವರನ್ನ ಒಂದು ಸೇಫ್ ಆಗಿರುವಂತಹ ಜಾಗಕ್ಕೆ ನಾವು ಶಿಫ್ಟ್ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಬಂದಿತ್ತು. ತದನಂತರದಲ್ಲಿ ಇರಾನ್ ಮಾಧ್ಯಮಗಳೇ ಈ ಒಂದು ವಿಷಯವನ್ನು, ಹತ್ಯೆಯ ವಿಷಯವನ್ನು ಪ್ರಸಾರ ಮಾಡಿದ್ವು. ಯಾವಾಗ ಹತ್ಯೆಯಾಗಿದೆ, ಖಮೇನಿ ಇನ್ನಿಲ್ಲ ಅನ್ನೋದು ಗೊತ್ತಾಗುತ್ತೋ ಆಗ ನಮ್ಮದೇ ರಾಜ್ಯದ ಒಂದು ಪುಟ್ಟ ಗ್ರಾಮ ಅಥವಾ ಒಂದು ಪುಟ್ಟ ಊರಿನಲ್ಲಿ ಇಡೀ ಗ್ರಾಮವೇ ಸ್ತಬ್ಧವಾಗಿ ಹೋಗಿದೆ. ಇಲ್ಲಿ ಒಂದು ಅಲಿ ಖಮೇನಿ ಹೆಸರಿನ ಆಸ್ಪತ್ರೆ ಕೂಡ ಇತ್ತು. ಆ ಒಂದು ಆಸ್ಪತ್ರೆಗೆ ಬೀಗ ಬಿದ್ದಿದೆ. ಮೌನಾಚರಣೆಯನ್ನು ನಡೆಸಲಾಗ್ತಾ ಇದೆ. ರಾಜ್ಯದ ಅಲಿಪುರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡಲಾಗಿದೆ. ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ. ಅಂದರೆ ಈ ಹಿಂದೆ ಒಮ್ಮೆ ಖಮೇನಿ ಇಲ್ಲಿಗೆ ಭೇಟಿಯನ್ನು ನೀಡಿರ್ತಾರೆ. ಹಾಗೆ ಇಲ್ಲಿನ ಜನರಿಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದ್ರಂತೆ. ಹೀಗಾಗಿ ಅಲ್ಲಿರುವಂತಹ ಜನರು ಖಮೇನಿ ಹತ್ಯೆಗೆ ತಾವು ಒಂದು ರೀತಿ ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇನ್ನು ಅಲಿಪುರಕ್ಕೂ ಹಾಗೂ ಖಮೇನಿಗೂ ಏನ್ ಸಂಬಂಧ ಅಂತ? ಯಾಕಂತಂದ್ರೆ ಹಾಲಿಪುರಕ್ಕೂ ಮತ್ತೆ ಖಮೇನಿಗೂ ಏನು ಖಮೇನಿ ಏನಿದ್ದಾರೆ ಅವ್ರಿಗೆ ನಂಟು ಸಾಕಷ್ಟು ಇರೋಂಥದ್ದು. ಯಾಕಂತಂದ್ರೆ 1986ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಈ ಏನು ಹಾಲಿಪುರ ಗ್ರಾಮಕ್ಕೆ ಸಹ ಭೇಟಿ ಕೊಟ್ಟಿರ್ತಾರೆ. ಅಲ್ಲಿಯ ಇವ್ರದೇ ಆದಂತ ಸಮುದಾಯಗಳು ಸಾಕಷ್ಟು ಇರೋಂಥದ್ದು. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಆಸ್ಪತ್ರೆ ಸಹ ಅವ್ರ ಹೆಸರಲ್ಲಿ ಸಹ ಇದೆ. ಅವ್ರ ಹೆಸರಲ್ಲಿ ಫ್ರೀ ಚಿಕಿತ್ಸೆ ಸಹ ಕೊಡ್ತಿದ್ದಾರೆ. ಯಾವ್ದು ಉಚಿತ ಸೇವೆಗಳನ್ನು ಸಹ ಒದಗಿಸ್ತಿದ್ದಾರೆ. ಇಲ್ಲಿ ಬಹುತೇಕ ಜನರು ಸಹ ಇವತ್ತು ಇರಾನ್ ನಲ್ಲಿ ಏನು ಉದ್ಯೋಗ ಆಗಿರ್ಬೋದು, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು ಸಾಕಷ್ಟು ಜನರು ಸಹ ಅಲ್ಲೇ ಇರೋಂಥದ್ದು. ಯಾಕಂದ್ರೆ ಬಹುತೇಕ ಜನರು ಸಹ ಇರಾನ್ ನಲ್ಲೇ ಇರೋಂಥದ್ದು. ಇವರು ಹತ್ಯೆ ಆದ ಬಳಿಕ ಏನು ನಿನ್ನೆ ಒಂದು ಇಸ್ರೇಲ್ ಮತ್ತು ಅಮೆರಿಕ ಇವರನ್ನ ಹತ್ಯೆಗೊಳಿಸಿ ಇವರು ಹತ್ಯೆ ಆಗಿದ್ದಾರೆ ಅಂತ ಮಾಹಿತಿ ತಿಳಿದ ನಂತರ ಊರೇ ಶಬ್ದ ಆಗಿರೋಂಥದ್ದು. ಸಾಕಷ್ಟು ಮೌನಕ್ಕೆ ಜಾರಿದ್ದಾರೆ. ಅದರಂತೆ ಕಪ್ಪು ಕಟ್ಟಿ ಇವತ್ತು ಪ್ರದರ್ಶನೆ ಮಾಡ್ತಿದ್ದಾರೆ. ಅದರಂತೆ ಸಹ ಮೌನಾಚರಣೆ 3 ದಿನಗಳ ಕಾಲ ಶ್ಲೋಕಾಚರಣೆ ಸಹ ಈ ಒಂದು ಹಾಲಿಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಅಳ್ತಿದ್ರೆ, ಸಾಕಷ್ಟು ಸಾವಿರಾರು ಜನರು ಅವರ ಬೆಂಬಲಿಗರು ಇವತ್ತು ಅಳ್ತಿರೋಂಥದ್ದು ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಯಾಕಂತಂದ್ರೆ ಅವರು ಕೊಟ್ಟಿದ್ದಂತ ಸೇವೆಗಳಾಗಿರ್ಬೋದು, ಆ ಇರಾನ್ಗೂ ಇವರಿಗೆ ಸಂಪರ್ಕ ಸಾಕಷ್ಟು ಇರೋದ್ರಿಂದ ನಿರಂತರ ಸಂಪರ್ಕ ಇದೆ. ಆದ್ರಿಂದ ವ್ಯಾಪಾರಸ್ಥಕ್ಕೆ ಹೋಗ್ತಾರೆ. ವಜ್ರದ ವ್ಯಾಪಾರಸ್ಥರು ಸಹ ಬಹುತೇಕ ಜನರು ಸಹ ಅಲ್ಲಿ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಹತ್ಯೆ ಬಳಿಕ ಅವರ ಫೋಟೋಗಳನ್ನ ಹಿಡಿದು ರಸ್ತೆಗಳೆಲ್ಲ ಮೆರವಣಿಗೆ ಮಾಡೋ ಮುಖಾಂತರ ಮತ್ತೆ ಅವರು ಸಹ ಅಳುವಿನ ಒಂದು ಸಂದೇಶವನ್ನು ಮೂಡಿಸಿದರೆ ಸಾಕಷ್ಟು ಜನ ನೀರದ ಮೌನಕ್ಕೆ ಶರಣಾಗಿದ್ದಾರೆ ಅಂತಂದ್ರೆ ಹೇಳ್ಬೋದು ಸಹ. ಈಗ ಸತೀಶ್, ಇನ್ನು ಇವರು ಯಾವಾಗ ಬಂದಿದ್ರು, ಹಾಗೆ ಪರ್ಪಸ್ ಆಫ್ ವಿಸಿಟ್ ಏನಿತ್ತು, ಅವಾಗ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? 1986ರಲ್ಲಿ ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟದಂತ ಅಲಿ ಖಮೇನಿ ಅವರು. ಯಾಕಂದ್ರೆ ಬಹುತೇಕ ಸಹ ಇಲ್ಲಿ ವ್ಯಾಪಾರಸ್ಥರು ಅವರೇ ಒಂದು ಕಮ್ಯುನಿಟಿ, ಊರೇ ಒಂದು ಕಮ್ಯುನಿಟಿ ಇದೆ. ಯಾರು ಇಲ್ಲಿ ಬೇರೆ ಜಾತಿಯಾದವರು ಯಾರು ಇಲ್ಲ. ಇಲ್ಲಿ
ಜಾತಿ ಅನ್ನೋದು ಅವರು ಒಂದು ಕಮ್ಯುನಿಟಿ ಮಾತ್ರನೇ ಜಾಸ್ತಿ ಇರೋಂಥ ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇದೆ ಅವರು ಯೂನಿಟಿ ಅಂತಂದ್ರೆ ಇಲ್ಲಿ ಮಾತ್ರ ಹಾಲಿಪುರದಲ್ಲಿ ನಾವು ನೋಡೋಂಥದ್ದು ಇನ್ನೆಲ್ಲೂ ಇಲ್ಲ. ಬಹುತೇಕ ಜನರು ಸಹ ಇಲ್ಲಿ ಇರೋಂಥದ್ದು ಇದ್ರಂತ ಇವರು 1986ರಲ್ಲಿ ಇಲ್ಲಿ ಬಂದಂತ ಬಳಿಕ ಇಲ್ಲಿ ಅವ್ರದೇ ಆದಂತ ಸೇವೆಗಳನ್ನ ಈ ಗ್ರಾಮಸ್ಥರು ಹಮ್ಮಿಕೊಂಡಿದ್ದಾರೆ, ಸೇವೆ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋಂತ ರೀತಿಯಲ್ಲಿ ಇವತ್ತು ಹಾಲಿ ಕಮ್ಯುನಿಯವರು ಈ ಹಳ್ಳಿ ಭಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಕಮ್ಯುನಿಟಿ ಏನಿದೆ ಇವರ ಒಂದು ಹೆಸರಿನಲ್ಲಿ ಏನು ಒಂದು ಶಾಲೆ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಸಾಕಷ್ಟು ಸಹ ಇಲ್ಲಿ ಅವರದೇ ಹೆಸರಿನಲ್ಲಿ ಕಟ್ಟಿ ಉಚಿತ ಸೇವೆಗಳನ್ನ ಮಾಡ್ತಿದ್ದಾರೆ ಈ ಒಂದು ಗ್ರಾಮದಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತು ಹತ್ಯೆ ಆದ ಬಳಿಕ ಸಾಕಷ್ಟು ಮೌನಕ್ಕೆ ಶರಣಾಗಿದ್ದಾರೆ. ಸಾಕಷ್ಟು ಜನ ಅಳುವ ಮುಖಾಂತರ ಸಾಕಷ್ಟು ಅವರು ವೇದನೆಯನ್ನ ಈ ಒಂದು ಹತ್ಯೆ ಆದ ಬಳಿಕ ಅವ್ರ ವೇದನೆಯನ್ನ ಹೊರ ಹಾಕುತ್ತಿದ್ದಾರೆ. ಸತೀಶ್, ಇವ್ರ ಹೆಸರಲ್ಲಿ ಎಷ್ಟು ಶಾಲೆಗಳಿದೆ, ಆಸ್ಪತ್ರೆಗಳಿದೆ ಈ ಒಂದು ಗ್ರಾಮದಲ್ಲಿ, ಏನಾದರೂ ಮಾಹಿತಿ ಇದೆಯಾ? ಎಸ್, ಯಾಕಂತಂದ್ರೆ ಇವರು ಒಂದು ಆಸ್ಪತ್ರೆಯಲ್ಲಿ ಇರೋದು ಒಂದು 2-3 ಶಾಲೆಗಳಿದೆ ಇಲ್ಲಿ. ಆಗ ಒಂದು ಆಸ್ಪತ್ರೆ ದೊಡ್ಡದಾಗಿ ಒಂದು ಆಸ್ಪತ್ರೆಯನ್ನ ಕಟ್ಟಿದ್ದಾರೆ. ಆ ಒಂದು ಆಸ್ಪತ್ರೆಯಲ್ಲಿ ಯಾರೇ ಒಂದು ಈ ಊರಿನ ನಂತರ ಸುತ್ತಮುತ್ತ ಗೌರಿಬಿದನೂರು ತಾಲೂಕಿನಲ್ಲಿ ಯಾರೇ ಬಂದರೂ ಸಹ ಉಚಿತ ಸೇವೆಯನ್ನ ಒದಗಿಸ್ತಿದ್ದಾರೆ ಇಲ್ಲಿ. ಅದರಂತೆ ಇರೋದೇ ಒಂದು ದೊಡ್ಡ ಆಸ್ಪತ್ರೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿಶೇಷ ಇನ್ನೊಂದು ಏನಂತಂದ್ರೆ ಈ ಊರಿನಲ್ಲಿ ಮಾತ್ರ ಯಾವುದೇ ಒಂದು ಮದ್ಯದ ಅಂಗಡಿಗಳಾಗಿರ್ಬೋದು ಯಾವುದಕ್ಕೆ ಅವಕಾಶ ಇಲ್ಲ. ಯಾವುದೇ ಒಳ್ಳೆ ರೀತಿಯಲ್ಲಿ ಈ ಒಂದು ಗ್ರಾಮ ಒಂದು ಹೆಸರು ಪಡ್ಕೊಂಡಿರೋಂಥದ್ದು. ಯಾಕಂತಂದ್ರೆ ಈ ನೋಡ್ಬೋದು ನೀವು ಆ ಊರಲ್ಲಿ ಯಾವುದೇ ಆಗ್ಲಿ ಅಹಿತಕರ ಘಟನೆಗಳಿಗಾಗ್ಲಿ ಯಾವುದಕ್ಕೂ ಬಿಡೋದಿಲ್ಲ, ಸ್ಟೇಷನ್ ಮುಖಾಂತರ ಹೋಗೋದಾಗ್ಲಿ ಯಾವುದಕ್ಕೂ ಬಿಡೋದಿಲ್ಲ. ಯಾಕಂತಂದ್ರೆ ಅವ್ರದೇ ಆದ ಕಮ್ಯುನಿಟಿ ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ಇವತ್ತು ಫ್ರೀ ಸೇವೆಗಳನ್ನ ಕೊಡೋದ್ರ ಮುಖಾಂತರ ಅವರು ಈ ಸೇವೆಗಳನ್ನ ಒದಗಿಸ್ತಾ ಇರೋಂಥದ್ದು. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Ya Khamenei!